ಮರಳು ದಂಧೆಕೋರರ ದನ ದಾಹಕ್ಕೆ ನಲುಗುತ್ತಿದೆ ಬಳಗಾನೂರು ಭೂತಾಯಿಯ ಮಡಿಲು. ಮರಳು ದಂಧೆಕೋರರಿಂದ ಭೂತಾಯಿಯ ಒಡಲಿಗೆ ಕನ್ನ, ಸರ್ಕಾರದ ಬೊಕ್ಕಸಕ್ಕೆ ಗುನ್ನ. ರಾಜಕೀಯ ಪ್ರೇರಿತ ಶಕ್ತಿಯನ್ನ ಮಟ್ಟ ಹಾಕುವ ಸಾಮರ್ಥ್ಯ ಅಧಿಕಾರಿಗಳಿಗೆ ಇಲ್ಲವೇ? ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಷರತ್ತುಗಳನ್ನ ಧಿಕ್ಕರಿಸುವ ಮರಳು ದಂಧೆಕೋರರ ಅಟ್ಟಹಾಸಕ್ಕೆ ಕ್ರಮ ಎಂದು ಪ್ರಿಯ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿಯು ವಿಶೇಷ ವರದಿಯೊಂದನ್ನ ಪ್ರಸ್ತುತಪಡಿಸುತ್ತಿದೆ. ಪುರಾತನ ಕಾಲದ ಭಾರತದಲ್ಲಿ ಅತ್ಯಂತ ಸಂಪದ್ಭರಿತ ಸಂಪನ್ಮೂಲಗಳನ್ನು ಹೊಂದಿದ್ದ, ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ನಮ್ಮ ದೇಶವಾಸಿಗಳಿಗೆ ಅದ್ಭುತವಾದ ಮೂಲಭೂತ ಸೌಕರ್ಯಗಳ ಕೊಡುಗೆಗಳನ್ನು ನೀಡಿತ್ತು. ನಮ್ಮಲ್ಲಿರುವ ಖನಿಜ ಸಂಪತ್ತು, ಪರಿಸರ ಸಂಪತ್ತು, ಜಲಮೂಲದ ಸಂಪತ್ತು, ಹೀಗೆ ಹಲವು ರೀತಿಯಲ್ಲಿ ಬಹುದೊಡ್ಡ ಸಂಪನ್ಮೂಲಗಳ ಭಂಡಾರವನ್ನ ಹೊಂದಿದ್ದ ಭೂಮಿಯನ್ನು ನಮ್ಮ ಪೂರ್ವಜರು ರಕ್ಷಿಸಿ, ಉಳಿಸಿ, ಬೆಳೆಸಿ ನಮ್ಮ ಪೀಳಿಗೆಗೆ ಕೊಟ್ಟ ಪರಿಣಾಮವಾಗಿ ಇಂದು ನಾವು ಆನಂದದಿಂದ ಸುಖಮಯ ಜೀವನ ನಡೆಸುತ್ತಿದ್ದೇವೆ ಎಂದರೆ ತಪ್ಪಾಗಲಾರದು. ಆದರೆ ಮುಂದುವರಿದ ಇಂದಿನ ಆಧುನಿಕ ದಿನಮಾನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಭರಾಟೆಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಸಾವಿರಾರು ವರ್ಷಗಳಿಂದ ಉಳಿಸಿ ಬೆಳೆಸಿಕೊಂಡು ಬಂದ ಸಂಪನ್ಮೂಲಗಳ ವಿನಾಶ ನಡೆಯುತ್ತಿರುವುದನ್ನ ನೋಡಿದರೆ ನಮ್ಮ ಅವನತಿಗೆ ನಾವೇ ಹಳ್ಳ ತೋಡಿಕೊಳ್ಳುತ್ತಿರುವುದು ಎಷ್ಟು ಸರಿ ಎಂಬುದು ಪ್ರಜ್ಞಾವಂತರಿಗೆ ಕಾಡುವ ಗಂಭೀರ ಪ್ರಶ್ನೆಯಾಗಿದೆ. ಹೌದು, ಈಗ ನಾನು ಹೇಳಲು ಹೊರಟಿರುವುದು ಭೂಮಾತೆಯ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯದ ಕುರಿತು. ಮಸ್ಕಿ ತಾಲೂಕಿನ ಬಳಗಾನೂರು ವ್ಯಾಪ್ತಿಯ ಬೆಳ್ಳಿಗಾನೂರು, ಜಾಲವಾಡಗಿ ಗ್ರಾಮೀಣ ಪ್ರದೇಶಗಳ ಅವಸ್ಥೆ ಹಗಲು ರಾತ್ರಿ ಎನ್ನದೇ ದೊಡ್ಡ ಗಾತ್ರದ 20 ಟನ್ವರೆಗಿನ ಮರಳು ಟಿಪ್ಪರ್ಗಳ ಮೂಲಕ ಸಾಗಾಟದಿಂದ ಸಾರ್ವಜನಿಕರು ಓಡಾಡುವ ಗ್ರಾಮೀಣ ಪ್ರದೇಶದ ರಸ್ತೆಗಳು ತೆಗ್ಗು ಗುಂಡಿಗಳಾಗಿ ಸಂಪೂರ್ಣ ಹಾಳಾಗಿ ಸಾರ್ವಜನಿಕರ ದಿನನಿತ್ಯ ಆಸ್ಪತ್ರೆ, ಶಾಲೆಗಳಿಗೆ ಸೇರಿದಂತೆ ಪಟ್ಟಣ ಪ್ರದೇಶಕ್ಕೆ ಕೆಲಸ ಕಾರ್ಯಗಳಿಗೆ ಓಡಾಡಲು ನರಕ ಯಾತನೆ ಅನುಭವಿಸುವಂತಾಗಿದೆ. ಗ್ರಾಮೀಣ ಪ್ರದೇಶದ ಪ್ರಗತಿಪರ ಚಿಂತಕರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಪ್ರತಿಭಟನೆ ಮಾಡಿ ಮನವಿ ಹಾಗೂ ಪತ್ರಿಕೆ ಮಾಧ್ಯಮಗಳ ವರದಿ ಮೂಲಕ ಆಗ್ರಹಿಸಿದರೂ ಯಾವುದೇ ಪ್ರಯೋಜನವಿಲ್ಲದಂತಾಗಿದೆ. ಇದರಿಂದ ತಿಳಿಯುತ್ತದೆ, ಕೆಲ ಜನಪ್ರತಿನಿಧಿ ಅಧಿಕಾರಿಗಳ ನೆರಳಲ್ಲಿ ನಡೆಯುತ್ತಿರುವ ಮರಳು ಸಾಗಾಟ ದಂಧೆಕೋರರಿಂದ ಗ್ರಾಮೀಣ ಭಾಗದ ಸಾರ್ವಜನಿಕ ಹಿತ ರಕ್ಷಣೆಯಾಗುವುದೇ ಎಂಬ ಯಕ್ಷ ಪ್ರಶ್ನೆ ಮೂಡುತ್ತಿದೆ. ಇಡೀ ಪ್ರಪಂಚ ಈ ಭೂಮಾತೆಯ ಮೇಲೆ ನಿಂತಿದೆ. 84 ಲಕ್ಷ ಕೋಟಿ ಜೀವರಾಶಿಗಳಿಗೂ ಆಶ್ರಯ ನೀಡಿರುವ ಭೂತಾಯಿಯ ರೋದನೆ ಯಾರಿಗೂ ಕೇಳಿಸುತ್ತಿಲ್ಲವೇ? ಈಗ ನಾನು ಹೇಳುತ್ತಿರುವುದು ಅಂತಿಂತ ವಿಷಯವಲ್ಲ. ಮುಂದೊಂದು ದಿನ ಮನುಕುಲಕ್ಕೆ ಬಹುದೊಡ್ಡ ಗಂಡಾಂತರ ತಂದೊಡ್ಡಬಲ್ಲ ಸತ್ಯ ಸಂಗತಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಹೌದು, ಇಂದು ನಾವು ಭೂತಾಯಿಯ ಒಡಲಿಗೆ ಕನ್ನ ಹಾಕಿ ಸರ್ಕಾರದ ಬೊಕ್ಕಸಕ್ಕೆ ಗುನ್ನ ಇಡುತ್ತಿರುವ ಮರಳು ಮಾಫಿಯಾದ ಬಗ್ಗೆ ಧ್ವನಿ ಎತ್ತಿದರೆ ಹಾಗೂ ಸಾಮೂಹಿಕ ಭೂಮಿಯನ್ನ ಪಟ್ಟಭದ್ರ ಹಿತಾಸಕ್ತಿಗಳ ಅತಿಕ್ರಮಣದಿಂದ ಸಂರಕ್ಷಣೆ ಮಾಡದೆ ಹೋದರೆ ತೀವ್ರವಾದ ಭಾರಿ ಸಂಕಷ್ಟಗಳನ್ನು ಎದುರಿಸಲು ಸಿದ್ಧರಾಗಲೇಬೇಕು. ಗ್ರಾಮೀಣ ಭಾಗದಲ್ಲಿ ರೈತರ ಪಟ್ಟ ಭೂಮಿ, ಅರಣ್ಯ ಗೋಮಾಳ ಪ್ರದೇಶಗಳಲ್ಲಿ ಬೃಹತ್ ಹಿಟಾಚಿ ಮತ್ತು
ಜೆಸಿಬಿಗಳ ಗರ್ಜನೆ ನಡೆಸುತ್ತಾ ಭೂಮಿಯ ಗರ್ಭವನ್ನ ಆಳವಾಗಿ ಸೇಳುತ್ತಾ ಫಲವತ್ತಾದ ಮರಳು ಮಣ್ಣು ಕೊಳ್ಳೆ ಹೊಡೆಯುತ್ತಿರುವ ಭೂಗಳ್ಳರ ದನದಾಹಕ್ಕೆ ಕೊನೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನಿಬಂಧನೆಗಳು ಮತ್ತು ಷರತ್ತುಗಳನ್ನು ಧಿಕ್ಕರಿಸಿ ಅಟ್ಟಹಾಸ ಮೆರೆಯುತ್ತಿರುವ ಮರಳು ಭೂಗಳ್ಳರ ಮೇಲೆ ಕ್ರಮ ಕೈಗೊಳ್ಳಲು ಈ ನೆಲದ ಕಾನೂನು ಜನ ಸಾಮಾನ್ಯರಿಗೆ ಒಂದು ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮತ್ತೊಂದ ಮರಳು ಮತ್ತು ಭೂ ಮಾಫಿಯಾದಲ್ಲಿ ಆಳವಾಗಿ ಬೇರು ಬಿಟ್ಟಿರುವ ಭೂಗಳ್ಳರ ರಾಜಕೀಯ ಪ್ರೇರಿತ ಶಕ್ತಿಯನ್ನ ಮಟ್ಟ ಹಾಕುವ ಗಂಡಸ್ತನ ಅಧಿಕಾರಿಗಳಿಗೆ ಇಲ್ಲದಿರುವುದೇ ಮಾಫಿಯಾ ರಾಜ್ಯದಾದ್ಯಂತ ಎಗ್ಗಿಲ್ಲದೆ ಬೆಳೆದು ನಿಂತಿದೆ. ಜನನಿಬಿಡ ಪ್ರದೇಶದಲ್ಲಿ ತೆಗೆಯುತ್ತಿರುವ 40 ರಿಂದ 50 ಅಡಿ ಆಳ ಕಂದಕಗಳು ಅಮಾಯಕರ ಸಾವಿಗೆ ಕೈ ಬೀಸಿ ಕರೆಯಲು ಸಜ್ಜಾಗಿ ನಿಂತಿವೆ. ಮತ್ತೊಂದು ಕಡೆ ಅವಿದ್ಯಾವಂತ ಬಡ ರೈತರೇ ಇವರ ಟಾರ್ಗೆಟ್. ಬಡ ರೈತರನ್ನ ಪುಸಲಾಯಿಸಿ ಅವರಿಗೆ ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ಡಿ ಅವರಿಗಿರುವ ಸಣ್ಣ ಪುಟ್ಟ ಜಮೀನುಗಳಲ್ಲಿ ಫಲವತ್ತಾದ ಮಣ್ಣು ಮರಳು ತೆಗೆದು ಜಿಲ್ಲೆಯಾದ್ಯಂತ ಹಾಗೂ ನೆರೆ ಜಿಲ್ಲೆಗಳಿಗೆ 25 ರಿಂದ 30 ಸಾವಿರದವರೆಗೂ ಒಂದು ಟಿಪ್ಪರ್ ಮರಳು ಮಾರಾಟ ಮಾಡುತ್ತಿರುವ ದಂಧೆಕೋರರ ಭೂದಾಹಕ್ಕೆ ಗ್ರಾಮೀಣ ಪ್ರದೇಶದ ಬಡ ರೈತಾಪಿಗಳು ಬಲಿಯಾಗುತ್ತಿರುವುದು ದುರಂತವೇ ಸರಿ. ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ. ಇದು ಕರ್ನಾಟಕದ ಧ್ವನಿ.